ನಮಸ್ಕಾರ. ತಾರಾ ಪಾಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್ ಆಫ್ ಕೋರ್ಸ್ ತಾರಾ ಪಾಕ ಅಂದ್ರೆ ಗೊತ್ತಲ್ಲ, ತಾರೆ ಇರ್ತಾರೆ ಅವ್ರ ಕಿಚನ್ ಅಲ್ಲಿ. ಅವರು ನನಗೋಸ್ಕರ ಏನ್ನ ಕುಕ್ ಮಾಡ್ಕೊಡ್ತಾರೆ. ನೀವು ವೇಟಿಂಗ್ ಅಲ್ಲ? ಖಂಡಿತ ನಾನು ವೇಟಿಂಗೆ. ತಿಂದು ಟೇಸ್ಟ್ ಹೆಂಗಿತ್ತು ಅಂತ ನಾ ಹೇಳ್ತೀನಿ, ಪ್ರೋಗ್ರಾಮ್ ನೋಡಿ ಹೆಂಗಿತ್ತು ಅಂತ ನೀವು ನನಗೆ ರಿವ್ಯೂ ಹೇಳಬೇಕು. ಸೊ ಈಗ ನೀವೇನು ಮಾಡಬೇಕು, ನನ್ನ ಫಾಲೋ ಮಾಡಬೇಕು. ಇವತ್ತಿನ ಗೆಸ್ಟು ಸೂಪರ್ ಡೂಪರ್ ಗೆಸ್ಟ್. ಅವ್ರು ಮಾತಾಡ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ನೋಷ್ಟು ಖುಷಿ ಆಗುತ್ತೆ. ಅದರಲ್ಲೂ ನನಗೆ ಅವರು ಒಳ್ಳೆ ಅಮ್ಮ ಆಗಿ, ಒಳ್ಳೆ ಅತ್ತೆ ಆಗಿ ಎಲ್ಲ ಕಾಣಿಸ್ತಾರೆ. ಸೊ ಇವಾಗ ನನಗೆ ಅಮ್ಮನೂ ಅಲ್ಲ ಅತ್ತೆನೂ ಅಲ್ಲ, ಒಳ್ಳೆ ಫ್ರೆಂಡ್ ಅವರು. ಇವಾಗ ಏನು ಕುಕ್ ಮಾಡ್ತಾರೆ ಅಂತ ನಾನು ಕಾಯ್ತಾ ಇರ್ತೀನಿ. ಲೆಟ್ಸ್ ಗೋ. ಇಡೀ ಮನೆ ಆ್ಯಂಟಿಕ್ ಪೀಸಿಂದ ತುಂಬಿರೋ ಅಂಥದ್ದು. ಅವರು ಅಷ್ಟೇ ಆ್ಯಂಟಿಕ್. ನಿಜ ಹೇಳಬೇಕು ಅಂದರೆ ಅವ್ರ ಟೇಸ್ಟ್ ಎಷ್ಟು ಬ್ಯೂಟಿಫುಲ್, ಎಷ್ಟು ಸೂಪರ್ ಅನ್ನೋದು ಈ ಮನೆ ನೋಡಿದ್ರೇ ಗೊತ್ತಾಗ್ತಿದೆ. ಅದ್ಭುತವಾಗಿ ಕಟ್ಟಿದ್ದಾರೆ. ಒಳಗಡೆ ಮನೆ ನೋಡ್ಬಿಟ್ರಂತೂ ಸೂಪರ್ ಡೂಪರ್ ಆಗಿದೆ. ಈ ಮನೆ ನೋಡಿದ್ರೆ ಈ ಮನೆ ಕಷ್ಟ ಸುಖನೂ ಕೇಳಬೇಕು ಅಂತ ಅನಿಸ್ತಾ ಇದೆ ನನಗೆ. ಕುಕ್ಕಿಂಗ್ ಜೊತೆ ಎಷ್ಟಾಗುತ್ತೋ ಅಷ್ಟು ಮನೆ ಬಗ್ಗೆನೂ ತಿಳ್ಕೊಳ್ಳೋಣ. ಫಾಲೋ ಮೀ. ಡೋರ್ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ. ಇವ್ರ ಟೇಸ್ಟ್ ಏನು ಅನ್ನೋದು ಈ ಡೋರ್ ನೋಡ್ತಿದ್ದಂಗೆ, ಈ ತಳಿರು ತೋರಣ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಅದ್ಭುತವಾಗಿರುವಂಥ ಒಂದು ಡೋರ್ ಇದು. ನಾನಂತೂ ಈ ಥರದ ಆ್ಯಂಟಿಕ್ ಪೀಸ್ನಾಗ ಎಲ್ಲೂ ನೋಡಿರಲಿಲ್ಲ. ಇದರಲ್ಲೂ ಬೆಂಗಳೂರು ಸಿಟಿನಲ್ಲಿ ಈ ಥರದ ಡೋರ್ ನೋಡೋದು ನಿಜವಾಗ್ಲೂ ಅಪರೂಪ. ಎಸ್, ಬನ್ನಿ ಮೇಡಮ್ ಏನು ಮಾಡ್ತಿದ್ದಾರೆ ನೋಡೋಣ. ಸರ್ಪ್ರೈಸಾ? ಯಾರು ಅಂತ ಹೇಳಲಿಲ್ಲ ಅಂದರೆ ಸೂಪರ್ ಡೂಪರ್ ಮಾಮ್ ಇವರು, ಅಷ್ಟೇ ಒಳ್ಳೆ ಅತ್ತೆ ಇವರು. ಆದರೆ ಇವಾಗ ನನಗೂ ಒಳ್ಳೆ ಫ್ರೆಂಡು. ಯಾರದು? ಪದ್ಮಜ ರಾವ್. ಬನ್ನಿ, ನಿಮ್ಮ ಮನೆ ನೋಡಿ, ನಿಮ್ಮ ಮನೆ ಡೋರ್ ನೋಡಿ, ಗೇಟ್ ನೋಡಿ, ಪ್ರತಿಯೊಂದು ಆ್ಯಂಟಿಕ್ ಪೀಸೇ. ನೀವು ಅಷ್ಟೇ ಆ್ಯಂಟಿಕ್ ಪೀಸ್. ಮೂಗ್ನತ್ತು ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ನಮ್ಮ ಮನೆಯಲ್ಲಿ ಮುದ್ದಾಗಿರೋ ಹುಡುಗಿರು ಬರ್ತಾರೆ ಅಂತ ನಾನು ಈ ತರ ಮನೆ ಕಟ್ಸಿರೋದು. ವಾವ್, ಆಗ್ಬೇಕಲ್ಲ. ಸೋ ಸ್ವೀಟ್. ಥ್ಯಾಂಕ್ ಯು. ಮ್ಯಾಮ್, ನಿಮ್ಮ ಮನೆ ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇಲ್ಲಿಂದ ಆಚೆಗೆ ಹೋಗಕ್ಕೆ ಮನಸ್ಸಾಗ್ತಿಲ್ಲ ನನಗೆ. ಸೆಟ್ಲ್ ಇನ್ಸ್ಟಂಟ್ ಅಂದರೆ ಎಸ್. ನನಗೆ ಇವಾಗ ಸೂಪರ್ ಡೂಪರ್ ಆಗಿರೋ ಉತ್ತರ ಕರ್ನಾಟಕ ಸ್ಪೆಷಲ್ ಚಾಟ್ ಇದು ಅಲ್ವಾ? ಹೌದು. ಎಸ್, ನನಗೆ ಸಖತ್ ಇಷ್ಟ. ಅವಲಕ್ಕಿ ಅಂದರೆ ಯಾರಿಗಿಷ್ಟ ಇಲ್ಲ? ಅದು ನಾವು
ಲಕ್ಕಿ ಹೌದೋ ಅಲ್ಲೋ ಗೊತ್ತಿಲ್ಲ, ಅವಲಕ್ಕಿ ನಮ್ಮ ಜೊತೆಗಿದ್ದು ಬಿಟ್ರೆ ನಮ್ಮ ಲಕ್ಕು ಕುಲಾಯಿಸ್ಬಿಡತ್ತೆ. ಎನಿವೇಸ್ ಮ್ಯಾಮ್, ಇವಾಗ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಈಗ ಲೈಫಲ್ಲಿ ಏನೇನು ನಡೀತಾ ಇದೆ, ಎಷ್ಟು ಬ್ಯುಸಿ ಇದ್ದೀರಾ, ನಿಮ್ದೊಂದು ಸ್ಕೆಡ್ಯೂಲ್ನ ನಮಗೆ ವಿವರಿಸಬಹುದಾ? ಹೊಸಬ್ರದ್ದು ಒಂದೆರಡು ಫಿಲಮ್ ನಡೀತಾ ಇದೆ, ಎರಡು ನಡೀತಾ ಇದೆ. ಒಂದು ಮೈಸೂರಲ್ಲಿ, ಒಂದು ಮಡಿಕೇರಿಲಿ. ಆ್ಯಂಡ್ ಈ ಒಂದು ವೆದರಲ್ಲಿ ಮಡಿಕೇರಿ ವಾಸ್ ಅ ಬ್ಲೆಸ್ಸಿಂಗ್. ಅಲ್ಲಿ ಹೋಗ್ಬಿಟ್ರೆ ಮತ್ತೆ ನಾನು ಮುಂಗಾರು ಮಳೆಯೇ ಶುರು ಮಾಡಿಬಿಡ್ಬೋದು, ಅಷ್ಟು ಬ್ಯೂಟಿಫುಲ್ ವೆದರ್. ಈಗ ಮಡಿಕೇರಿ ಆಮೇಲೆ ಆ ಥರ ಮಲೆನಾಡು ಅಂದ ತಕ್ಷಣ ಮುಂಗಾರು ಮಳೆನೇ ನೆನಪಾಗೋದು. ಈ ಒಂದು ಮಳೆ ಶುರು ಆಗಿಬಿಟ್ರೆ ನಮ್ಮ ಭಟ್ರು ಎಂಥ ಒಳ್ಳೆ ಫಿಲಮ್ ತೆಗೆದುಬಿಟ್ಟಿದ್ದಾರೆ ಅಂದರೆ, ಮಳೆ ಶುರು ಮಾಡಿದ್ರೆ ಮುಂಗಾರು ಮಳೆ ನೆನಪಾಗತ್ತೆ. ಮಳೆ ಯುಗ ಯುಗದಿಂದ ಬರ್ತಾ ಇದೆ, ಬಟ್ ದಿ ಕನೆಕ್ಷನ್. ಆಮೇಲೆ ಇವಾಗ ಇನ್ನೊಂದು ಹೇಳ್ಕೊಳ್ಳೋ ಅಂಥ ಫಿಲಮು ತುಂಬ ಎಕ್ಸೈಟ್ ಆಗಿ ಅಂದರೆ ಸಿದ್ಲಿಂಗು. ಸಿದ್ಲಿಂಗುದು ಪಾರ್ಟ್ 2 ನಡೀತಾ ಇದೆ. ಸೊ ಅದು ತುಂಬ ಖುಷಿ ಕೊಡ್ತಾ ಇದೆ. ಆ ರೋಲು ತುಂಬ ಚೆನ್ನಾಗಿದೆ. ಐ ಆಮ್ ಎಂಜಾಯಿಂಗ್. ಆ್ಯಂಡ್ ಮೆಗಾ ಪ್ರಾಜೆಕ್ಟ್ ನಂದು ಭಾಗ್ಯಲಕ್ಷ್ಮಿ ಇದು ಚೆನ್ನಾಗಿ ನಡೀತಾ ಇದೆ. ಹಾಂ. ಸೊ ಸಿದ್ಲಿಂಗುನಲ್ಲಿ ನಾವು ನಿಮ್ಮನ್ನು ಯಾವ ಥರ ನೋಡ್ಬೋದು? ಅಯ್ಯೋ, ಅದಂತೂ ಎಂಥ ಒಂದು ಟೆರಿಫಿಕ್ ರೋಲ್ ನನ್ನ ಲೈಫಲ್ಲೇ ನಾನು ಯಾವತ್ತೂ ಮಾಡಿಲ್ಲ. ಅದೇನಪ್ಪ ಅಂದರೆ, ಇದು ಸ್ಮಶಾನದಲ್ಲಿ ಗುಂಡಿ ತೋಡೋಳು ನಾನು. ಯಾ. ಸೊ ಫಸ್ಟ್ ಒಂದು 2 ಡೇಸು ಫುಲ್ಲು ಡವ ಅಂತಿತ್ತು. ಆಮೇಲೆ ಐ ಎಂಜಾಯ್ಡ್ ದಿ ಶೋ. ಫಸ್ಟ್ ಡೇ ನನಗೆ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ಥರ ನಾನು ಸ್ಮಶಾನದಲ್ಲಿ ಶೂಟಿಂಗ್ ಮಾಡಿದ್ದೀನಿ, ಆಯಿತಾ. ಬೇರೆ ಯಾರೋ ಸತ್ತು ನಾನು ಹತ್ತಿರೋದು ಆಗಿದೆ, ನಾನು ಸತ್ತು ಬೇರೆಯವ್ರು ಹತ್ತಿರೋದು ಆಗಿದೆ. ಬಟ್ ಈ ಗುಂಡಿ ತೋಡೋದು, ದಿಸ್ ಇಸ್ ನ್ಯೂ ಟು ಮೀ. ನಿಮ್ಮನ್ನ ಹೆಂಗೆ ಆ ಥರ ನೋಡಬೇಕು ನಂಗೆ ಗೊತ್ತಿಲ್ಲ. ಬಟ್ ನೀವು ಹೆಂಗೆ ಪ್ರಿಪೇರ್ ಆಗಿದ್ರಿ ಇದಕ್ಕೆ? ಈ ಥರ ಪಾತ್ರ ಅಂತ ಹೇಳೋಕೆ ಹೇಳಿದ್ರು. ಹೇಳಿದಾಗ ನನಗೆ ಅದರದ್ದು ನನಗೆ ಇಷ್ಟು ಎಫೆಕ್ಟ್ ಆಗುತ್ತೆ ಅಂತ ನನಗೆ ಅನಿಸಿರ್ಲಿಲ್ಲ. ಸ್ಮಶಾನದಲ್ಲಿ ಹೆಂಗೂ ಶೂಟಿಂಗ್ ಮಾಡಿದ್ದೀನಿ, ಅದೇ ಥರ. ಬಟ್ ದೆನ್ ಆ ಗುಂಡಿ ಒಳಗೆ ಇಳಿಯೋದು ಇದೆಲ್ಲ ಅದು ನನಗೆಲ್ಲ ಅಕ್ಕಪಕ್ಕ ಏನಾದ್ರು ಸಿಕ್ಬಿಡತ್ತಾ ಅಂತ ಭಯ. ಅಯ್ಯೋ, ಫಸ್ಟ್ ಡೇ ತುಂಬ ಸ್ಕೇರಿ ಇತ್ತು. ಹೇಳಿದ್ನಲ್ಲ, ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಆ್ಯಂಡ್ ಖುಷಿ. ಅದು ಶಿವ ಪರಮಾತ್ಮನ ವಾಸಸ್ಥಾನ. ನಾವು ಒಂಥರ ನಿಜ ಹೇಳಬೇಕು ಅಂದರೆ ಅಲ್ಲಿರೋರ್ಗೆ ಯಾರಿಗೂ ಭಯ ಇಲ್ಲ. ಹೌದು. ಹೊರಗಡೆ ಇರೋರಿಗೆ ನಮಗೆ ಭಯ. ಹೌದು, ನಿಜ ಅಲ್ವಾ? ಆಮೇಲೆ ಆ ಪ್ಲೇಸಲ್ಲಿ ಹೋದ್ರೇನೆ ಒಂಥರ ಏನೋ ಎಲ್ಲರೂ ಹೇಳ್ತಾರೆ ಅದೇನೋ ನೆಗೆಟಿವ್ ಎನರ್ಜಿ. ಹೌದು, ಏನೂ ಇಲ್ಲ. ಎಸ್. ಬಟ್ ನೀವು ನಿಜವಾಗ್ಲೂ ಇಂಥದ್ದೊಂದು ಪಾತ್ರ ಮಾಡ್ತಿದ್ದೀರಾ ಅಂದರೆ ನಿಮಗೆ ಶಿವನ ಆಶೀರ್ವಾದ ಖಂಡಿತ ಇರುತ್ತೆ. ಅಷ್ಟೇ ಅಮ್ಮ. ನಾನು ಅದೇ ಅಲ್ಲಿ ಹೋದ್ಮೇಲೆ ಒಂದು ನನಗೆ ಅರಿವಾಗಿದ್ದೇನು ಅಂದರೆ, ಸಾವು, ಇದು ಬಾಡಿ ಅದರದ್ದು ಅದೆಲ್ಲ ನೋಡಿದಾಗ ಭಯ ಆಗುತ್ತಲ್ಲ. ನಿಜ ಅಂದರೆ ಈಗಲೇ ವಾಟ್ ಎವರ್ ಯು ಸೆಡ್, ಅವ್ರು ನಮಗೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಹೋಗಾಯಿತು, ಅವ್ರದ್ದು ಜರ್ನಿ ಮುಗೀತು, ಶಾಂತವಾಗಿ ಪಾಪ ಒಂದು ಕಡೆ ಮಲ್ಕೊಂಡಿದ್ದಾರೆ. ನಮಗೆ ಹೊರಗಡೆಯಿಂದ ಆ್ಯಕ್ಚುಲಿ ನಾವು ಅವ್ರನ್ನ ಭಯ ಪಡಬೇಕು. ಅಲ್ಲಿ ಹೋದಾಗ ನನಗದು ಎಕ್ಸ್ಪೀರಿಯನ್ಸ್ ಆಯಿತು. ಇಟ್ ವಾಸ್ ಸೆಕೆಂಡ್ ಡೇಯಿಂದ ತುಂಬ ಶಾಂತವಾಗಿತ್ತು. ಎಸ್, ಪೀಸ್ಫುಲ್ ಆಗಿತ್ತು. ನಾನು ಅದಕ್ಕೆ ಹೇಳಿದ್ದು, ಶಿವನದ ಆಶೀರ್ವಾದ ನಿಮಗೆ ಖಂಡಿತ ಎಕ್ಸ್ಟ್ರಾನೇ ಸಿಕ್ಕಿರತ್ತೆ. ಇವಾಗ ಇನ್ನೂ ಜಾಸ್ತಿ ಸಿಗತ್ತೆ, ಇನ್ನೂ ಒಳ್ಳೊಳ್ಳೆ ದಿನಗಳು ನಿಮಗೆ ಕಾಯ್ತಾ ಇದೆ. ಎಸ್. ಇವಾಗ ಅವಲಕ್ಕಿ ನಮಗೋಸ್ಕರ ಕಾಯ್ತಾ ಇದೆ. ಈಗ ಹೆಂಗೆ ಏನೇನು ಮಾಡೋದು ಇದನ್ನ, ಈ ಇಂಗ್ರೀಡಿಯೆಂಟ್ಸ್ನ? ಇದಕ್ಕೆ ಹಚ್ಚಿದ ಅವಲಕ್ಕಿ ಅಂತಾರೆ. ಇದು ಹೆಸರೇ ಹಚ್ಚಿದ ಅವಲಕ್ಕಿ ಅಂತ. ಇದು ನಮ್ಮ ಅಜ್ಜಿಯವರೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಡೋರು. ವಿ ಯೂಸ್ ಟು ವೆಯ್ಟ್ ಫಾರ್ ದಿಸ್. ಓಕೆ. ಆಮೇಲೆ ಅಜ್ಜಿ ಅಂದ ತಕ್ಷಣ ನೆನಪಾಯಿತು, ಮೊದಲು ನಾನು ಕೂದಲು ಕಟ್ಕೊತೀನಿ. ಕುಕ್ಕಿಂಗ್ ಮಾಡಬೇಕಾದ್ರೆ ಏನಾರು ಹಿಂಗೆ ಕೂದಲು ಬಿರಿ ಹೊಯ್ಕೊಂಡ್ರೆ ಬಿತ್ತು ತಲೆ ಮೇಲೆ ಬೆನ್ನ ಮೇಲೆ ಏಟು ಅಂತಾನೆ. ಕುಕ್ಕಿಂಗ್ ಮಾಡಬೇಕಾದ್ರೆ ನೀಟಾಗಿ ಗಂಟು ಕಟ್ಕೊಂಡು ಸ್ವಲ್ಪ ಸೀರೆ ಉಟ್ಕೊಂಡ್ರೆ ಸರಿಗೂ ಎಲ್ಲನೂ ನೀಟಾಗಿ, ಅಂದರೆ ಹೈಜಿನಿಕ್ ಆಗಿರೋದಕ್ಕೆ ಈ ಕೂದಲು ಬೀಳೋದು ಅದೆಲ್ಲ ಆಗಬಾರ್ದು. ಬಟ್ಟೆಗೂ ಕೊಳ ಆಗಬಾರ್ದು, ಬಟ್ಟೆ ಬರಬಾರ್ದು. ಓಕೆನಾ? ಇವಾಗ ನೆಕ್ಸ್ಟು ಒಂದ್ಸಲ ಎಲ್ಲ ಕಾಣ್ತಾ ಇದೆ, ಒಂದ್ಸಲ ಹೇಳ್ತೀನಿ. ಹಚ್ಚಿದ ಅವಲಕ್ಕಿ ಅಂದರೆ ಅಫ್ಕೋರ್ಸ್ ಅವಲಕ್ಕಿ ಬೇಕು. ಇದ್ರದ್ದು ಬ್ಯೂಟಿ ಏನಪ್ಪ ಅಂದರೆ, ತಿನ್ಬೇಕಾದ್ರೆ ಗರಿ 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 ಕುರುಮ್ ಅಂತಾನೂ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ನಿಮಗೆ ಹಸಿದ್ರದ್ದು ಟೇಸ್ಟ್ ಬರುತ್ತೆ, ಫ್ಲೇವರ್ ಇರುತ್ತೆ.
ಓಕೆನಾ? ಎಸ್ ನೀವು ತಿಂದು ನೋಡಿ ಆಮೇಲೆ ಗೊತ್ತಾಗುತ್ತೆ. ವರ್ಣಿಸಿದ್ಮೇಲೆ ನನ್ಗೀಗ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಹೆಂಗಿರ್ಬೋದು ಅಂತ. ಯಾಕಂದ್ರೆ ನಾನೇ ಚೂಡ ತಿಂದಿದ್ದೀನಿ, ಮತ್ತೆ ಮಿಕ್ಕಿದ್ ನೀವೇನ್ ಹೇಳಿದ್ರೆ ಅದೆಲ್ಲ ತಿಂದಿನಿ, ಹಚ್ಚಿದ ಅವಲಕ್ಕಿ ತಿಂದಿಲ್ಲ ಅಲ್ವಾ? ಸ್ಪೆಷಲ್. ಈಗ ಏನೇನು ಬೇಕು ಅಂತ ಒಂದ್ಸಲ ಹೇಳ್ಬಿಡ್ತೀನಿ, ಓಕೆನಾ? ಇದು ತೆಳ್ಳನೆ ಅವಲಕ್ಕಿನೇ ಆಗಬೇಕು. ಪೇಪರ್ ಅವಲಕ್ಕಿನೋ ತೆಳ್ಳನೆ, ಗಟ್ಟಿ ಅವಲಕ್ಕಿ ಆದರೆ ಆಗಲ್ಲ, ಆಯಿತಾ? ತೆಳ್ಳನೆ ಅವಲಕ್ಕಿ, ಹುರುಗಡ್ಲೆ ಒಂದಿಷ್ಟು, ಕಡಲೆಕಾಯಿ ಬೀಜ, 1-2-3 ಸ್ಪೂನ್ ಎಣ್ಣೆ, ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ, ಉಪ್ಪು, ಅರಿಶಿನ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ, ಅದನ್ನು ಯಾವುದು ಬಾಯಿಗೆ ಸಿಗಬಾರ್ದು, ಮತ್ತು ಕೊತ್ತಂಬರಿ ಸೊಪ್ಪು, ಇದಿಷ್ಟು. ಈಗ ಇದರಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ, ಇದರಲ್ಲಿ 3 ಐಟಮ್ನ ನಾನು ಮೈಕ್ರೋವೇವ್ ಮಾಡ್ಕೊತೀನಿ. ಇವಾಗ ಇದರಲ್ಲಿ ಅಯ್ಯೋ ಹಾಗಾದ್ರೆ ನಿಮ್ಮ ಅಜ್ಜಿ ಮಾಡ್ತಿದ್ರು ಅಂದರೆ ಆವಾಗ ಎಲ್ಲಿತ್ತು ಮೈಕ್ರೋವೇವು ಅಂದರೆ, ಬಾಣಲೆಯಲ್ಲಿ ಹುರ್ಕೋಬೋದು. ಬಾಣಲೆಯಲ್ಲಿ ನೀವು ಸಣ್ಣ ಉರಿಲಿ, ಜೋರು ಉರಿಲಿ ದಬ ದಬ ಹುರಿದ್ರೆ ಒಳಗೆಲ್ಲ ಗರಿ ಆಗಿರಲ್ಲ, ಸಿಹಿಯತ್ತೆ. ಸಣ್ಣ ಉರಿಲಿ ಬಾಣಲೆಯಲ್ಲಿ ಹುರ್ಕೋಬೇಕು, ಆಯಿತಾ? ಇವಾಗ ಏನಂದರೆ ನಾನು ಐ ವಿಲ್ ಮೇಕ್ ಇಟ್ ಈಸಿಯರ್. ಸೊ ಗ್ಯಾಸ್ ಉಪಯೋಗಿಸಲ್ಲ, ಮೈಕ್ರೋವೇವಲ್ಲಿ ಬೇಗ ಚಟ್ಪಟ ಆಗತ್ತೆ. 3 ಐಟಮ್ ಯಾವುದಪ್ಪ ಅಂದರೆ, 1 ಅವಲಕ್ಕಿ, ಕಡಲೆಕಾಯಿ ಬೀಜ, ಹುರುಗಡ್ಲೆ. ಅವಲಕ್ಕಿಗೆ ಏನು ಮಾಡೋಣ ಅಂದರೆ, ಈಗ ನಾನು ಮೊದಲೇ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಷ್ಟು ಬೇಕಾದರೂ ಹಾಕ್ಬೋದು ಅಥವಾ ಒಂದು ಸ್ವಲ್ಪ, ಅಂದರೆ ತುಂಬ ಬೇಡ, ಒಂಚೂರು ಚೆನ್ನಾಗಿರೋ ಹಾಗೆ ಎಣ್ಣೆ ಹಾಕಿದೆ. ಇದ್ರ ಮೇಲೆ ಚೆನ್ನಾಗಿ ಒಳ್ಳೆ ಬಣ್ಣ ಬರಲಿ, ಅರಿಶಿನ ಹಾಕಿದೆ. ಇದಕ್ಕೆ ಉಪ್ಪು. ಒಂದು ಟ್ರಿಕ್ ಏನಪ್ಪ ಅಂದರೆ, ಎಣ್ಣೆ ಹಾಕಿಬಿಟ್ಟು ಉಪ್ಪು ಅರಿಶಿನ ಹಾಕಿದ್ರೆ ಚೆನ್ನಾಗೆ ಬ್ಯೂಟಿಫುಲ್ಲಾಗಿ ಅದು ಕಲ್ತ್ಕೊಳ್ಳುತ್ತೆ, ಮಿಕ್ಸ್ ಆಗುತ್ತೆ. ಆ ಎಣ್ಣೆ ವಿಲ್ ವರ್ಕ್ ಆ್ಯಸ್ ಇದು ಲುಬ್ರಿಕೆಂಟ್, ಅದು ಅಂಟ್ಕೊ. ಹಿಂಗೆ ಮಾಡಿಬಿಟ್ಟು ಇವಾಗ ನೋಡಿ ಒಂಚೂರು ಬಣ್ಣ ಬಂದಿಲ್ಲ, ಹೌದಾ? ಆದರೆ ಅಲ್ಲಿ ಮೈಕ್ರೋವೇವಲ್ಲಿ ಇಟ್ಟ ತಕ್ಷಣ ಚೆನ್ನಾಗಾಗುತ್ತೆ. ಓಕೆ, ಸೊ ಇದೊಂದು ಕಡಲೆಕಾಯಿ ಬೀಜ, ಹುರುಗಡ್ಲೆ, ಈ 3 ಈಗ ಮೈಕ್ರೋವೇವ್ ಮಾಡ್ಕೊಂಡು ಬರ್ತೀನಿ. ಸರಿ, 1 ನಿಮಿಷ. ಏನ್ ಗೊತ್ತಾ, ಸುಮ್ಮನೆ ಕೈಯಲ್ಲಿ ಇದು ಮಿಕ್ಸ್ ಆದಾಗ ಆ ಬಣ್ಣ ಕಾಣಲ್ಲ. ಆಮೇಲೆ ಏನ್ ಇಲ್ಲೋಡು, ಹಿಂಗಂದ್ರೆ ಪುಡಿ ಆಗೋಗತ್ತೆ, ಹಂಗೆ ಗರಿ 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 ಗರಿ. ಸಿ ದಿ ಹೋಲ್ ಐಡಿಯಾ ಆಫ್ ಇದು ಹಚ್ಚಿದ ಅವಲಕ್ಕಿಲಿ ಕನ್ಸಿಸ್ಟೆನ್ಸಿ. ಸಿ ಇದನ್ನು ನಾನು ಪದೇ ಪದೇ ಐ ವಾಂಟ್ ಟು ಟೆಲ್, ಯಾವುದೇ ನಾವು ಐಟಮ್ ಮಾಡಿದ್ರು ಯಾವ್ಯಾವ ಐಟಮ್ ಎಷ್ಟೆಷ್ಟು ಹಾಕ್ತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಹದ ಕನ್ಸಿಸ್ಟೆನ್ಸಿ ಅಲ್ಲೊಂದು ಚೂರು ಹೆಚ್ಚು ಕಡಿಮೆ ಆದರೆ ಏನು ಬೆಣ್ಣೆ ಕಾಸಿ ತುಪ್ಪ ಹಾಕು, ದ್ರಾಕ್ಷಿ ಗೋಡಂಬಿ ಹಾಕು, ಹದ ಮಿಸ್ ಆದರೆ ಅಡುಗೆ ಹೋಯ್ತು. ಸೊ ಇದು ಈ ಅವಲಕ್ಕಿಲಿ ಏನು ಅವಲಕ್ಕಿ ಅಂತಿದೆ ಅದು ನಿಮಗೆ ಮೆನ್ಷನ್ ಮಾಡಬೇಕು ನಾನು, ಯಾಕೆ ಅಂದರೆ ಇದು ಎಲ್ಲ ಕಲರ್ಫುಲ್ ಆಗಿ ಕಾಣಿಸ್ಬೋದು, ಬಟ್ ಈ ಘಮ ಫೀಲ್ ಮಾಡ್ತಿದ್ದೀವಲ್ಲ ಅದು ನಿಮಗೆ ಸಿಕ್ಕಲ್ಲ. ಬಟ್ ನಿಜವಾಗ್ಲೂ ಇಡೀ ಕಿಚನ್ ಎಲ್ಲ ಘಮ ಘಮ ಅಂತಿದೆ ಇವಾಗ. ಆಮೇಲೆ ಏನಂದರೆ ಐಡಿಯಾ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇದನ್ನು ನಾವು ಇನ್ನೇನು ನಾವು ಸರ್ವ್ ಮಾಡಬೇಕಾದ್ರೆ ಬಿಸಿ ಮಾಡಬೇಕು. ಯಾಕೆ ಅಂದರೆ ಈಗ ಒಳಗಡೆ ಅದು ಬಿಸಿ ಬಿಸಿಯಾಗಿರಬೇಕು, ಮೇಲ್ಗಡೆ ಇವಾಗ ಇದೆಲ್ಲ ತಣ್ಣಗಿರುತ್ತೆ. ಸೊ ಯು ವಿಲ್ ಗೆಟ್ ಅ ಮಿಕ್ಸ್ಚರ್ ಆಫ್ ಕರುಮ್ ಬಿಸಿ ಬಿಸಿ ಪ್ಲಸ್ ಚಾಟ್ದು. ಈ ಕೆಲವು ಸಲ ಈ ಪಾನಿಪುರಿ ತಿಂದಾಗ ಪೂರಿ ಗರಿ ಬಟಾಣಿ ಬಿಸಿ ಬಿಸಿ, ಆ ನೀರು ತಣ್ಣಗೆ. ಪಾನಿಪುರಿ ಅಂಗಡಿ ಚೆನ್ನಾಗಿ ಮಾಡಿಸ್ತಾರೆ. ನಾನು ಈ ಸಿಹಿಕೈ ಚಂದ್ರ ಅವ್ರನ್ನ ನೆನ್ಪಿಸ್ಕೊಂಡ್ರೆ ಈ ತರ ಫೀಲ್ ಆಗುತ್ತೆ. ಇವರೇ ಸೆಕೆಂಡ್ ಇವಾಗ ನನಗೆ ಸಿಕ್ಕಿರೋದು. ಯಪ್ಪ, ಈಗ ನನ್ಗೆ ಹೆಂಗಂದ್ರೆ ಪಾನಿಪುರಿ ಅಂಗಡಿ ಎಲ್ಲ ವಿಷನ್ ಬರ್ತಾ ಇದೆ, ಬಿಸಿ ಬಿಸಿ ಗರಿ
ಸೋ ಸ್ವೀಟ್ ಆಫ್ ಯು. ಆಮೇಲೆ ಹೈಜೀನು ಅದು ಇದು ಅನ್ಬೇಡ, ನಾ ಕೈಯಲ್ಲೇ ಹಾಕ್ತೀನಿ ನೀಟಾಗಿ, ನನ್ನ ಕೈ ಕ್ಲೀನ್ ಆಗಿದೆ. ನೀವು ಅಜ್ಜಿ ಹೇಳ್ಕೊಟ್ಟಿರೋ ಹೈಜೀನ್ ಫಾಲೋ ಮಾಡ್ತಾ ಇದ್ದೀರಾ. So, ಕೈ ನೀಟ್ ಆಗಿದೆ. ಈ ಕೈಗಿಂತ ಬ್ಯೂಟಿಫುಲ್ ಆಗಿರೋ ಒಂದು ಸ್ಪೂನು ಫೋರ್ಕು ಇನ್ಯಾವುದು ಸಿಕ್ಕ. ಆಮೇಲೆ ಹಿಂಗೆ ಸ್ಪ್ರೆಡ್ ಮಾಡ್ಬೇಕಂದ್ರೆ ನಡಿಲಿ ಎಷ್ಟು ಮಾಡಿ ಮ್ಯಾಮ್, ನಾನೇ ತಾನೇ ತಿನ್ನೋದು. ಮಾಡಿ ಹೇಳ್ತೀನಿ. ಹಿಂಗೆ ನೀಟಾಗಿ ಪ್ರೆಸೆಂಟೇಷನ್ ಕೂಡ ಎಲ್ಲ ನೀಟಾಗಿ ಹಾಕೋಬೇಕು. ಚೆನ್ನಾಗಿ ದಂಡಿಯಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲಾನು ಭಾಷೆನೇ ನಂಗೆ ತುಂಬಾ ಇಷ್ಟ. ಹೌದಾ? ಆ ವರ್ಡ್ಸ್ಗಳು ಅದೆಲ್ಲ ಅದ್ಭುತವಾಗಿದೆ. ನನಗೆ ಅದು ಕೇಳಕ್ಕೆ ಒಂದು ಚಂದ, ದಂಡಿಯಾಗಿ ಹಾಕ್ಬೇಕು. ಅಲ್ಲಿ ಜಿಪುಣ್ತನ ಮಾಡಬಾರ್ದು. ಮಾತಲ್ಲೂ ಜಿಪುಣ್ತನ ಇಲ್ಲ, ಕೈಯಲ್ಲೂ ಜಿಪುಣ್ತನ ಇಲ್ಲ ನಿಮಗೆ. ಇದು ಕಡಲೆಕಾಯಿ ಬೀಜನೂ ಅದೇ ನೀಟಾಗಿ ಹುರ್ಕೊಂಡು ಸಿಪ್ಪೆ ತೆಗ್ದಿರೋದು ಅದನ್ನ. ಆಯ್ತಾ? ಕಲರ್ಫುಲ್ ಅಲ್ಲ? ನೀವು ಹೇಳ್ದಂಗೆ ಅದು ಗರಿ ಗರಿ. ಹಾ ಏನು ಗೊತ್ತಾ, ಇದನ್ನ ಹಚ್ಚಿದ ಅವಲಕ್ಕಿಲಿ ನೋ ಮಿಕ್ಸಿಂಗ್. ಮಿಕ್ಸಿಂಗ್ ಇಲ್ಲ. ನೀನು ಮಿಕ್ಸಿಂಗ್ ಮಾಡ್ದಿಯೋ ಸಾಗಿ ಆಗೋಗತ್ತೆ. ಹಿಂಗೆ ಇರಬೇಕು, ಹಿಂಗೆ ಇರಬೇಕು, ಹಾಗೆ ಸ್ಪೂನಲ್ಲೇ ತಿನ್ನಬೇಕು. ಸ್ವಲ್ಪ ಖಾರ ಇದೆ, ಮೆಣಸಿನ್ಕಾಯಿ ಎಲ್ಲ ಖಾರ ತಿಂತೀವಿ ನಾವು. ಉತ್ತರ ಕರ್ನಾಟಕದವರು ನೀವು ಖಾರ ಸ್ಪೆಷಲ್ ಅದು ಅಲ್ವಾ? ಸೂಪರ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಆಮೇಲೆ ಈ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಹದ ಅಂತ ಹೇಳಿದ್ನಲ್ಲ, ಹಾಗೇನೆ ಪ್ರೆಸೆಂಟೇಷನ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ನೋಡಕ್ಕೂ ನೋಡೋದೇ ಇಂಪಾರ್ಟೆಂಟ್ ಅಲ್ವಾ? ನಾವು ತಿನ್ನೋದಲ್ವಾ? ಆಯ್ತಾ? ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿಬಿಟ್ರಿ, ಎಷ್ಟು ಚಟ್ಪಟ್ ಅಂತ ಆಗೋಯ್ತು. 5 minutes ಅಷ್ಟೇ. ಆಮೇಲೆ ಟ್ರಸ್ಟ್ ಮೀ, ಇದು ನೀ ತಿಂದ ಮೇಲೆ ಯು ವಿಲ್ ಓನ್ಲಿ ಟೆಲ್ ಇಟ್ ಈಸ್ ಹೆಲ್ದಿ, ಇಟ್ ಈಸ್ ಇದು ಫಿಲ್ಲಿಂಗ್, ಆ್ಯಂಡ್ ಇಟ್ ಈಸ್ ಟೇಸ್ಟ್. ಹೊಟ್ಟೆ ತುಂಬತ್ತೆ. ಆಮೇಲೆ ಯಾವಾಗಾದರೂ ಬೇಕು ಅನ್ನಿಸಿದಾಗ ಒಂದು ಪೋರ್ಷನ್ಗೆ 1-2 ಸ್ಪೂನ್ ಮೊಸರು ಹಾಕ್ಕೊಂಡು ತಿನ್ಬೋದು. ಅವಲಕ್ಕಿಗೆ ಎಂಥ ಶಕ್ತಿ ಇದೆ. ಕೃಷ್ಣನನ್ನೇ ಇಂಪ್ರೆಸ್ ಮಾಡಿದ್ದು ಅವಲಕ್ಕಿ ಇದು. ಮತ್ತೆ ಈಗ ನನ್ನನ್ನು ಇಂಪ್ರೆಸ್ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಬಾಯಿ ತುಂಬ ಹೊಗಳ್ಬಿಡಿ ಹೇಳ್ತೀನಿ, ವೀಕ್ಷಕರೆಲ್ಲ ನೋಡ್ತಾ ಇದ್ದಾರೆ. ಹಂಗೆ ಸುಮ್ಮನೆ ಹಂಗೆ ಕ್ರೇನ್ ಗೋರತ್ತಲ್ಲ ಮಣ್ಣು, ಹಂಗೆ ಗೋರ್ಕೊಂಡು ನನ್ನ ಲಕ್ ನೋಡಿ, ಕಡಲೆ ಬೀಜನೂ ಬಂದಿದೆ, ಪುಟಾಣಿನೂ ಬಂದಿದೆ, ಈರುಳ್ಳಿನೂ ಬಂದಿದೆ, ಹಸಿಮೆಣಸಿನ್ಕಾಯಿನೂ ಏನೇನು ಹಾಕಿದ್ರೆ ಅದು 1 ಸ್ಪೂನ್ ನಮಗೆಲ್ಲ ಬಂತಲ್ಲ. ಸ್ಪ್ರೆಡ್ ಮಾಡಿ. ರುಚಿ, ಉಪ್ಪು, ಖಾರ ಎಲ್ಲ ಸರಿಗಿದೆಯಾ? ಎಲ್ಲ ಸೂಪರ್, ಸರಿ, ಪರ್ಫೆಕ್ಟ್. ಅಂದಾಜು ಹಾಕಿದ್ರಿ. ಸರಿಗಿದೆಯಾ? ಇದು ನಮ್ಮ ಟೀಮ್ಗೆಲ್ಲ ಸಾಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ತಿನ್ಬಿಡ್ಬೋದು, ಚೆನ್ನಾಗಿದೆ. ಓಕೆ. ಖಾರ ಅಂದ್ರೆ ನಂಗೆ ಸಖತ್ ಇಷ್ಟ. ಎಲ್ಲಿ ಎಷ್ಟು ಖಾರ ತಿಂತೀನಿ ಅಂದ್ರೆ ತಿನ್ಬೇಕು ಅನ್ನಿಸ್ದಾಗ, ಚಳಿ ಇಷ್ಟ ಹಿಂಗೆಲ್ಲ ಕಣ್ಣಲ್ಲಿ ನೀರು ಬರ್ಬೇಕು, ಹಂಗೆ ತಿನ್ನೋದು. ಅದು ಸಮಾಧಾನ ಆಗುತ್ತೆ. ಆಮೇಲೆ ವಯಸ್ಸು ಬೋಂಡ ಬರೀ ಎಣ್ಣೆ, ಆ ಕಡಲೆ ಹಿಟ್ಟು ಇರುತ್ತೆ. ಹೌದು, ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ. ಬಾಯ್ ಫುಲ್ ಘಮ ಘಮ. ನನಗೆ ಆ ಫ್ಲೇವರ್ಸ್ ಎಲ್ಲ ಒಟ್ಟೊಟ್ಟಿಗೆ ಸಿಕ್ಕಿರೋದು ಎಕ್ಸಲೆಂಟ್. ಇದನ್ನ ಏನು ನಾನು ನಿಜವಾಗ್ಲೂ ನಿಮಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಿಲ್ಲ. ಇಷ್ಟು ಚೆನ್ನಾಗಿರೋ ರೆಸಿಪಿ, ಉತ್ತರ ಕರ್ನಾಟಕ ರೆಸಿಪಿ, ನಿಮ್ಮ ಮನಸ್ಸಷ್ಟೇ ಬ್ಯೂಟಿಫುಲ್ ಆಗಿದೆ, ಟೇಸ್ಟ್ ಕೂಡ. ನಿಮಗೆ ಇಷ್ಟು ನನಗಂತೂ ಏನೋ ಮನಸ್ಸು ತುಂಬಿ ಬರ್ತಾ ಇದೆ. ಅವಲಕ್ಕಿ ತಿಂದರೆ ಹಾಗೆ ನೀವು ಅಷ್ಟೇ ಚಂದ ಮಾತಾಡ್ತೀರಾ. ಮತ್ತೆ ಫ್ಯೂಚರಲ್ಲಿ ಪ್ಲಾನ್ಸ್ ಏನೇನು ಇಟ್ಕೊಂಡಿದ್ದೀರಾ? ಫ್ಯೂಚರಲ್ಲಿ ನೋಡಮ್ಮ, ಇವಾಗ ಆಯಿತು ಒಂದು 25 ವರ್ಷಕ್ಕಿಂತ ಜಾಸ್ತಿ ಆಯಿತು ಇಂಡಸ್ಟ್ರಿಗೆ ಬಂದು. ಇನ್ನೂ ನನಗೆ ಈ ಒಂದು ಕಲಾವಿದನಿಗೆ ಇದು ನೆವರ್ ಎಂಡಿಂಗ್ ಅನಿಸುತ್ತೆ. ಇನ್ನೂ ಒಳ್ಳೊಳ್ಳೆ ರೋಲ್ ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳು ಸಿಗಬೇಕು ಅರ್ಥಪೂರ್ಣವಾಗಿ. ಆಮೇಲೆ ನಾನು ಮಾಡಿಲ್ಲದೆ ಇರೋ ಅಂಥ ಪಾತ್ರಗಳು ಮಾಡಬೇಕು ಅನ್ನೋ ಆಸೆ ಅಂತೂ ಐ ಥಿಂಕ್ ಅದು ನೆವರ್ ಎಂಡಿಂಗ್ ಅನಿಸುತ್ತೆ. ನಿಜ.
ಈ ನಡುವೆ ನನಗೆ ಒಂಥರ ಮತ್ತೆ ಮೀಡಿಯೋಕರ್ ಪಾತ್ರ, ಅದೇ ತಾಯಿ ರೋಲು, ಅದರಲ್ಲಿ ಏನೂ ಉಪ್ಪು ಹುಳಿ ಈ ಥರ ಉಪ್ಪು ಹುಳಿ ಖಾರ ಇಲ್ಲ, ಸುಮ್ಮನೆ ಡ್ರೆಸ್ ಮಾಡಿಕೊಂಡು ಅಳೋದು ಪ್ರೀತಿ ಮಾಡೋದು ಅಂದರೆ ಯಾಕೋ ಎಕ್ಸೈಟೇ ಆಗಲ್ಲ. ಕೊಡ್ರಪ್ಪ ಇನ್ನೂ ಏನಾದ್ರು ಕೊಡಿ, ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಇವಾಗ ಸಿದ್ಲಿಂಗೂಲಿ ಆ ಥರದ ಪಾತ್ರ, ಆ್ಯಂಡ್ ಭಾಗ್ಯಲಕ್ಷ್ಮಿಲಿ ಕುಸುಮ, ನಾನು ನೇಚರ್ ವೈಸ್ ನಾನು ಕುಸುಮನಷ್ಟು ಜೋರುಗೀರೇನಿಲ್ಲ, ಫುಲ್ಲು ಹೆದರ್ಕೊಳ್ಳೋದೆ. ಸೊ ಬಟ್ ಐ ಆಮ್ ಎಂಜಾಯಿಂಗ್ ದಟ್. ಅದೊಂದು ಆಸೆ ಇದೆ ಪ್ರೊಫೆಷ್ನಲಿ. ಪ್ರೊಫೆಷ್ನಲಿ ಅದೊಂದು. ಓಕೆ, ಅಂದರೆ ನನಗೆ ಒಂದು ಖುಷಿ ಏನು, ನಿಮ್ಮ ಎಲ್ಲ ಇಡೀ ಜೀವನನ ಒಟ್ಟಿಗೆ ಹಿಂಗೆ ಹಿಡಿದು ಇಟ್ಕೊಂಡ್ರೆ ನೀವು ಸಿಕ್ಬಿಡ್ತೀರಾ ಎಲ್ಲರಿಗೂ. ನಾನು ಒಂದೊಂದು ಪೋರ್ಷನ್ ಅಲ್ಲ ಮ್ಯಾಮ್, ನಿಮ್ದು ಎಲ್ಲ ಪೋರ್ಷನ್ನು ಇದೆ ನಿಮ್ಮಲ್ಲಿ, ಎಲ್ಲ ಪಾತ್ರನೂ ನಿಮ್ಮ ಒಳಗಡೆನೇ ಇದೆ. ಅದು ಒರಿಜಿನಲ್ ಆಗಿ ನಿಮ್ಮ ಏನು ಜೀವನ ಇದೆ, ವೃತ್ತಿ ಜೀವನ ಏನಿದೆ ಅದನ್ನು ಕಂಪ್ಲೀಟಾಗಿ ಕಟ್ಟಿಕೊಡುವಂಥ ಒಂದು ಬ್ಯೂಟಿಫುಲ್ ಎಪಿಸೋಡ್ಗೋಸ್ಕರ ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ. ಸೊ ನಾನು ಕಾಯ್ತಾ ಇದ್ದೀನಿ. ಅದಕ್ಕೆ ಆಶ್ವಾಸನೆ ಕೊಡಿ, ಯಾವಾಗ ಸಿಗ್ತೀರಾ ಅಂತ ಫಸ್ಟ್. ನನಗೆ ಮುದ್ದಾಗಿರೋ ಹುಡುಗಿರು ನಮ್ಮ ಮನೆಗೆ ಬರಬೇಕು, ಇದು ನನ್ನ ಜೊತೆ ಮಾತಾಡಬೇಕು. ನನಗೆ ಐ ಆಮ್ ವೆರಿ ಪಾರ್ಷಿಯಲ್ ಟುವರ್ಡ್ಸ್ ಹೆಣ್ಮಕ್ಳು. ಸೊ ಎನಿ ಟೈಮ್ ವೆಲ್ಕಮ್. ಎಸ್, ಆ್ಯಕ್ಚುಲಿ ಏನಂದರೆ ನಮ್ಮ ವೀಕ್ಷಕರಿಗೆಲ್ಲ ಹೇಳಲೇಬೇಕು, ನಾನು ನಿಜವಾದ ಇನ್ಸ್ಪಿರೇಷನ್ ಪರ್ಸ್ನಾಲಿಟಿ ನೀವು. ಎಷ್ಟೊಂದು ಜನಕ್ಕೆ ನಾವು ಹಿಂಗೂ ಬದುಕ್ಬೋದು ಅಂತ ತೋರಿಸ್ಕೊಳ್ಬಹುದಾದಂಥ ಒಂದು ದೊಡ್ಡ ರೋಲ್ ನಿಮ್ದಿದೆ. ಸೊ ಅದನ್ನ ನಾನು ಪ್ರೆಸೆಂಟ್ ಮಾಡೋಕ್ಕೆ ಅತಿ ಶೀಘ್ರದಲ್ಲಿ ಮತ್ತೆ ವಾಪಸ್ ಬರ್ತೀನಿ. ಅವತ್ತಿಬ್ರು ಕೂತು ಇನ್ನಷ್ಟು ಮತ್ತಷ್ಟು ವಿಷಯಗಳನ್ನ ಮಾತಾಡೋಣ, ಆಯ್ತಾ? ಹಾಗೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಮನೇನು ಅವತ್ತೇ ನಿಮಗೆ ತೋರಿಸ್ತೀನಿ. ಈಗ ಜಸ್ಟ್ ಓಪನಿಂಗ್ ತೋರಿಸಿದ್ದೀನಿ, ಎಂಡಿಂಗು ಮತ್ತು ಏನು ಆರ್ಕಿಟೆಕ್ಟ್ ಇದೆ, ಈ ಆ್ಯಂಟಿಕ್ ಸ್ಪೆಷಲ್ ಆಗಿ ಇರೋವಂತಹ ಈ ಮನೇನ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ತರ್ತೀನಿ ನಾನು. ಆದರೆ ಅದಕ್ಕೆ ಮುಂಚೆ ಈ ಹೆಣ್ಮಕ್ಳಿಗೆ ಅದರಲ್ಲೂ ಒಂದು ಮಿಡಲ್ ಏಜ್ ದಾಟದ್ಮೇಲೆ ಡಯಟ್ ಗೇಟ್ ಎಲ್ಲ ಇರಲ್ಲ, ಆಯಿತಾ? ನಾವು ಹೆಂಗಾರ ತಿಂದು ಹೆಂಗಾರ ಆರಾಮಾಗಿರ್ಬೋದು ಅಂತೀವಿ. ಈ ದಪ್ಪ ಸಣ್ಣಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಆದರೆ ಹೆಲ್ತ್ ಕಾನ್ಷಿಯಸ್ ಅಂತ ಒಂದು ಬರುತ್ತೆ. ನೀವು ಹೆಂಗೆ ನಿಮ್ಮ ಹೆಲ್ತ್ನ ಮೇಂಟೈನ್ ಮಾಡ್ತೀರಾ? ನಮ್ಮ ವೀಕ್ಷಕರಿಗೆ ಅದನ್ನ ಹೇಳ್ಬೇಕಲ್ಲ ನಾವು. ಅಲ್ಲ ವೀಕ್ಷಕರೇ, ಇದೊಂದು ಮಾತ್ರ ನಾನು ಹೇಳ್ತೀನಿ. ಈಗ ನಾನು ವಿಪರೀತ ವಾಕಿಂಗ್ ಮಾಡೋದಾಗಲಿ ಅಥವಾ ತುಂಬ ಎಕ್ಸಸೈಸು, ಆಮೇಲೆ ಅದು ತಿನ್ನಲ್ಲ ಇದು ತಿನ್ನಲ್ಲ ನನಗೆ ಆಗಲ್ಲ. ಬಟ್ ಈ ಏಜ್ಗೆ ನನಗೆ ನಮ್ಮ ಪಾಂಚಾಲಿ ಹೇಳ್ದಂಗೆ ಹೆಲ್ತು, ಈಗ ನನಗೆ ಇಷ್ಟು ಸಣ್ಣ ಅಷ್ಟು ಅದನ್ನು ನಾನು ಮೇಂಟೈನ್ ಮಾಡದೇ ಇದ್ದರೂ ಹೆಲ್ತು. ಆಮೇಲೆ ಒಂದು ಏಜ್ ಆದಮೇಲೆ 50 ದಾಟದ ಮೇಲೆ ಹೆಣ್ಮಕ್ಳು ಸ್ವಲ್ಪ ದೇ ಪುಟ್ ಹಾರ್ಮೋನ್ಸ್ ಚೇಂಜ್, ದೇ ಪುಟ್ ಆನ್ ವೆಯ್ಟ್. ಹೆಲ್ದಿ ಆಗಿರೋದಕ್ಕೆ ಆಮೇಲೆ ಒಳ್ಳೊಳ್ಳೆ ಥರ ರೀಟ್ರೀಟ್ಸ್ ಇರುತ್ತೆ, ದಯವಿಟ್ಟು ಅದಕ್ಕೆ ಹೋಗಿ ನೀವು. ನಮ್ಮ ಧರ್ಮಸ್ಥಳದವ್ರದ್ದಿದೆ, ಅಲ್ಲೆಲ್ಲ ಏನು ಗೊತ್ತಾ, ಒಂದು ವಾರ ಎಲ್ಲ ಹೋದರೆ ಡಿಟಾಕ್ಸಿಫಿಕೇಷನ್ ಅಂತ ಮಾಡ್ತಾರೆ. ಒಳ್ಳೆ ಮೆಡಿಟೇಷನು, ಒಳ್ಳೆ ಯೋಗ, ಒಳ್ಳೆ ಫುಡ್ ಹ್ಯಾಬಿಟ್ಸು. ಅಟ್ಲೀಸ್ಟ್ 3 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ಒಂದು ವಾರ 10 ದಿವಸ ಅಲ್ಲಿ ಹೋಗಿ ಬಂದರೆ ಒಬ್ಬ ನೇಚರಿನ ಮನುಷ್ಯ ಆಗಿ ನೀವು ಒಳಗೆ ಹೋಗ್ತೀರಾ, ಇನ್ನೊಂದು ಪರಿವರ್ತನೆ ಆಗಿ ಆಚೆ ಬರ್ತೀರಾ. ನಿಜವಾಗ್ಲೂ ದಿಸ್ ಇಸ್, ನಾನು ಈ ಹಿಂದೆನೂ ಹೋಗಿದ್ದೀನಿ, ಈಗ ತಿರ್ಗಾ ಹೋಗ್ತಾ ಇದ್ದೀನಿ. ಫಿಸಿಕಲಿ ಮೆಂಟಲಿ ನಮ್ಮನ್ನ ನಾವು ಕಾಪಾಡ್ಕೋಬೇಕು. ಇಷ್ಟು ಟಾಕ್ಸಿಕ್ ಇರುವಂತ ಸಮಾಜದಲ್ಲಿ ಹೌದು, ಅದು ನಮಗೆ ತುಂಬಾ ನೆಸೆಸಿಟಿ ಇದೆ. ನೀವು ಹಂಗಾರೆ ಆ ಥರ ಎಲ್ಲ ಹೋಗ್ತೀರಾ? ಹೋಗ್ತೀನಮ್ಮ, ನಾನು ಹೋಗ್ತೀನಿ. ಯಾಕೆಂದರೆ ಆಮೇಲೆ ಅಲ್ಲಿ ನನಗೆ ಅದೇ ಕಾಮ್ ಮಾಡುತ್ತೆ. ಏನೇನೋ ಪ್ರೆಷರ್ಸ್ ಇರುತ್ತೆ, ಎಲ್ಲನೂ ಕಾಮ್ ಮಾಡುತ್ತೆ ನನಗೆ, ಟೆನ್ಷನ್ಗಳು. ಸೊ ಬಾಡಿ ಒಳಗೆ ಮತ್ತು ಮನಸ್ಸು ಒಳಗೆ ಎಲ್ಲನೂ ವಾಶ್, ಡಿಟಾಕ್ಸ್, ಫ್ಲೆಶ್ ಔಟ್ ಆಗುತ್ತೆ. ನಾನು ಅದು ತುಂಬ ಎಂಜಾಯ್ ಮಾಡ್ತೀನಿ. ದೋಸ್ ಮಸಾಜಸ್, ಡಯಟ್ಸ್, ಯೋಗ, ಮೆಡಿಟೇಷನ್. ಸೊ ಡೈಲಿ ಮಾಡೋಕ್ಕಾಗದೇ ಇದ್ರು ಅಟ್ಲೀಸ್ಟ್ 6 ಮಂತ್ಸ್ ಒಂದ್ಸಲ ಈ ಥರ ಹೋಗಿ ಬಂದರೆ ಇಟ್ ರಿಯಲಿ ಹೆಲ್ಪ್ಸ್. ನಾನಂತೂ ಅದನ್ನು ಎನ್ಕರೇಜ್ ಮಾಡ್ತೀನಿ, ಎಲ್ಲರೂ ಹೋಗಬೇಕು. ಹಾಗಾದರೆ ನೀವು ಒಂದು ವರ್ಷದಲ್ಲಿ 2 ಸಲ ಆದರೂ ಹೋಗ್ತೀನಿ. ನೋಡಿದ್ರಲ್ವಾ, ನೀವು ಹೀಗೆ ಮೆಂಟಲಿ ಫಿಸಿಕಲಿ ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕು. ನಾವು ಫಿಸಿಕಲಾಗಿ ಆಚೆ ಕಡೆ ಹೆಂಗೆ ಕಾಣಿಸ್ತೀವಿ ಅನ್ನೋಕ್ಕಿಂತ ಇಂಟರ್ನಲ್ ಆಗಿ ನಮ್ಮ ಆತ್ಮ ಸೌಂದರ್ಯನ ಜಾಸ್ತಿ ಮಾಡ್ಕೊಬೇಕು. ಅದನ್ನ ತಾನಾಗೆ ಸೌಂದರ್ಯ ಹೊರಗಡೆ ಕಾಣಿಸುತ್ತೆ. ಅವಾಗ ನಿಮ್ಮ ಈ ಒಂದು ಜೋಶ್ ಏನಿದೆ ಮತ್ತು ನಿಮ್ಮ ಆ್ಯಕ್ಟಿವ್ ಆಗಿರೋವಂತಹ ಒಂದು ಕ್ಯಾರೆಕ್ಟರ್ ಏನಿದೆ ಅದು ನಮಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ವೀಕ್ಷಕರಿಗೂ ಅಷ್ಟೇ ಇಷ್ಟ ಆಗುತ್ತೆ. ಅತಿ ಶೀಘ್ರದಲ್ಲಿ ನಿಮ್ಮ ಭೇಟಿ ಮತ್ತೆ ಸಿಗ್ತಾ ಇರೋಣ. ಮತ್ತೆ ಸಿಗೋಣ. ದಯವಿಟ್ಟು ನೀವು ನಮ್ಮ ಮನೆಗೆ ಬರಬೇಕು. ಪಾರ್ಟ್ 1 ತಾರಾಪಾಕ ಪಾರ್ಟ್ 1 ಇದು, ಆಯ್ತಾ? ನೆಕ್ಸ್ಟ್ ಎಪಿಸೋಡಲ್ಲಿ ಕಂಟಿನ್ಯೂ ಆಗುತ್ತೆ ನಮ್ಮ ಎಪಿಸೋಡ್. ಖಂಡಿತ. ಡನ್ ಡೀಲ್. ಐ ಆಮ್ ವಿತ್ ಯು. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಆ್ಯಂಡ್ ತುಂಬ ಬ್ಯುಸಿ ಸ್ಕೆಡ್ಯೂಲ್, ನಂಗೆ ಚೆನ್ನಾಗಿ ಗೊತ್ತಿದೆ. ಎಷ್ಟೆಲ್ಲ ಸೀರಿಯಲ್ಲು, ಸಿನಿಮಾ ಇದೆಲ್ಲದ್ರ ನಡುವೆ
ನನಗೊಂದು ಚೂರು ಟೈಮ್ ಮಾಡಿಕೊಟ್ಟಿದ್ದೀರ. ಅದರಲ್ಲೂ ನಿಜ ಇರಬೇಕಂದ್ರೆ ಬೇರೆ ಯಾರಿಗಾದರೂ ಕೊಡ್ತಿದ್ರೋ ಎಲ್ಲೋ ನಂಗೆ ಗೊತ್ತಿಲ್ಲ, ಪಟ್ಟಾಪಟ್ ನಾನು ಬಂದ್ಬಿಡುಪ್ಪ ಅನ್ಸಲಿ ಬೇಗ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಬೇಗನೆ ಬಿಟ್ಕೊಡ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು. ಬಿಟ್ಕೊಡ್ಲಾರ್ದೆ ಬಿಟ್ಕೊಡ್ತೀನಿ. ಥ್ಯಾಂಕ್ ಯು. ಲವ್ ಯು. ಲವ್ ಯು ಟು, ಲವ್ ಯು ಆಲ್ಸೋ. ಎಸ್, ಎಷ್ಟು ಚೆನ್ನಾಗಿದೆ ನೋಡಿದ್ರಿ ಅಲ್ವಾ? ಈ ಅವಲಕ್ಕಿ, ಹಚ್ಚಿದ ಅವಲಕ್ಕಿ ಮಾಡೋದು ಸಖತ್ ಈಸಿ, ಸಖತ್ ಟೇಸ್ಟಿ. ಒಬ್ಬೊಬ್ಬರು ಒಂದೊಂದು ಪ್ಲೇಟ್ ಆರಾಮಾಗಿ ತಿನ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಅವ್ರು ಹೇಳ್ದಂಗೆ ಹೆಲ್ದಿಯಾಗೂ ಇದೆ, ಟೇಸ್ಟಿಯಾಗೂ ಇದೆ, ಹೊಟ್ಟೆನೂ ಕೂಡ ತುಂಬುತ್ತೆ. ಇದನ್ನು ಇನ್ಸ್ಟೆಂಟಾಗಿ ನಾವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಮತ್ತು ಈ ಅವಲಕ್ಕಿನ ಫಸ್ಟೇ ಮಾಡಿ ಇಟ್ಕೊಂಡ್ರೆ ಒಂದು ಡಬ್ಬದಲ್ಲಿ, ಬೇಕಾದಾಗ ಈ ಹಸಿದೆಲ್ಲ ಮೇಲೆ ಉದುರಿಸ್ಕೊಂಡು ಚಾಟ್ಸ್ ಥರ ಮಜಾ ಮಾಡ್ಬೋದು. ನಾನಂತೂ ಸಖತ್ ಎಂಜಾಯ್ ಮಾಡಿದ್ದೀನಿ. ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ನನಗೋಸ್ಕರ ಈ ಒಂದು ಎಪಿಸೋಡ್ನ ಮಾಡಿಕೊಟ್ಟಿರೋ ಪದ್ಮಜಾ ಮೇಡಮ್ಗೆ ಲವ್ ಯು ಹೇಳೋಣ, ಅವ್ರು ಚೆನ್ನಾಗಿರಲಿ ಅಂತ ಹಾರೈಸೋಣ. ಈ ಎಪಿಸೋಡ್ ನಿಮಗೆ ಖುಷಿ ಕೊಟ್ಟಿದೆ ಅಲ್ಲ? ನನಗಂತೂ ಸಖತ್ ಖುಷಿ ಕೊಟ್ಟಿದೆ. ಮುಂದಿನ ಎಪಿಸೋಡ್ಗೋಸ್ಕರ ನೀವು ಕಾಯ್ತಾಯಿರಿ. ಅದ್ಭುತವಾಗಿರೋ ಒಂದು ಎಪಿಸೋಡ್ ಜೊತೆ ಮತ್ತೆ ಪದ್ಮಜಾ ಅವ್ರ ಜೊತೆನೇ ಬರ್ತೀನಿ ನಾನು ನಿಮ್ಮ ಮುಂದೆ, ಆಯಿತಾ? ಕಾಯ್ತಿರ್ತೀರಲ್ಲ? ಎಸ್, ತಾರಾಪಾಕನ ಇಲ್ಲಿಗೆ ಮುಗಿಸ್ತೀನಿ, ಯಾಕಂದರೆ ಇದನ್ನು ನಾನು ತಿಂದು ಮುಗಿಸ್ಬೇಕು, ಅದಕ್ಕೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೊಬ್ಬ ತಾರೆಯ ಜೊತೆ ಅವ್ರು ಯಾವ ಅಡುಗೆ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರಾ, ಹೆಂಗೆ ಅಡುಗೆ ಮಾಡ್ತಾರೆ, ಅಥವಾ ನನಗೋಸ್ಕರ ಕುಕ್ ಮಾಡ್ತಾರಾ ನೋಡೋಣ. ವೆಯ್ಟ್ ಮಾಡ್ತಿರ್ತೀರಲ್ಲ? ಎಸ್, ಕಾಯ್ತಾ ಇರಬೇಕು ನೀವು. ನಮ್ಗೆ ತುಂಬ ಮಿಸ್ ಮಾಡ್ಕೋತಾ ಇರಬೇಕು. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.